ಅವಸರ ತಗದಾನಿ ಇಟ್ಟೊತ್ನಾಗ ಯಾರು ಬಂದ್ರು? ಇಲ್ಲಿ ಸಿಸ್ಟರ್ ಸರ್ವೆಗೆ ಬಂದಾರ, ಬಾಯಲ್ಲಿ ಹೊರಗೆ ಕೆಲ್ಸಕ್ಕೆ ಹೋಗೋ ಹೊತ್ನಾಗ ಒಂದು ಸರ್ವೆಗೆ ಬಂದ್ಕೊಂಡು ಈಗ ನಂಗೆ ಹೊತ್ತಾಕತ್ ಬೇರೆ ಹೊಲಕ್ಕೆ ಹೋಗ್ಬೇಕು. ಹಾಂ ಸಿಸ್ಟರ್ ಮೇಡಮ್ ಬರ್ರಿ. ಇಲ್ಲಿಲ್ಲ, ನಾವೆಲ್ಲ ಒಳಗೆ ಬರೋದಿಲ್ಲ, ಇಲ್ಲೇ ಮಾತಾಡ್ತೇವೆ. ಸರ್ವೆ ಮಾಡಕ್ಕೆ ಬಂದೇವಿ, ಹೊತ್ತಾಕತ್ತೆ ನಮ್ಗೆ. ಬಡ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟ. ಆಯ್ತು, ಅದೇನು ಪ್ರಶ್ನೆ ಕೇಳೋದಿಲ್ಲ, ಗೊತ್ತಿರೋದ ಕೇಳ್ತಾರ ಹೇಳು. ಸರಿ. ಮತ್ತೆ ರೆಡಿ ಏನಾರ ಆಗಿ ಬರ್ಬೇಕೇನ್ರಿ ಮೇಡಮ್? ಇದಕ್ಕೇನಾರ ಮಡಿ ಸೀರೆ ಉಟ್ಕೊಂಡು ಏನಾರ ಚಂದಾಗಿ ರೆಡಿಯಾಗಿ ಬರ್ಬೇಕನ? ಆ ಕನಸಲ್ಲ ಏನು ಕಾಣ್ಬೇಡ, ಅದಕ್ಕೇನು ಬೇಡ ರೆಡಿ ಆಗೋದು, ಹಂಗೆ ಹಿಡಿದ್ರೆ ಆಯ್ತು. ಮತ್ತು ಬಡ ಪ್ರಶ್ನೆ ಕೇಳ್ರಿ, ನನಗೆ ಹೊತ್ತಕತ್ತೆ, ನಾನು ಹೊಲಕ್ಕೆ ಹೋಗ್ಬೇಕು. ನಿಮ್ಮಂಗೆ ಹಿಂಗೆ ಕೈಯ ಪುಸ್ತಕ ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಗಾಳಿ ಗಡ್ಡಾಡಕ್ಕಲ್ಲ. ನಾನು ಹೊಲಕ್ಕೆ ಹೋಗಿ ಬಂದ್ರೆ ನಮ್ದು ನಡೆಯೋದಿಲ್ಲ, ಆಗೋದಿಲ್ಲ. ಆಯ್ತು, ಇದ್ರಾಗ ಪ್ರಶ್ನೆ ಕೇಳ ಯಾರು? ನೀವ ಏನ ಸಿಸ್ಟರ್ ಮೇಡಮ್ಮ? ನಾನು ಪ್ರಶ್ನೆ ಕೇಳಕ್ಕೆ ಬಂದು ತಡಿ, ಮುಂದಕ್ಕೆ ಬರ್ತಾನೆ. ನಿಮ್ಮ ಮನ್ಯಾಗ ಎಷ್ಟು ಜನ ಅದಾರ? ಯಾರ್ಯಾರು ಅದಾರ? ಗಂಡು ಮಕ್ಳು ಎಷ್ಟು, ಹೆಣ್ಮಕ್ಳು ಎಷ್ಟು, ಮಕ್ಕಳು ಎಷ್ಟು, ದೊಡ್ಡವ್ರು ಎಷ್ಟು, ಮುದುಕರು ಎಷ್ಟು, ಸತ್ತು ಹೋದವ್ರು ಎಷ್ಟು, ಎಲ್ಲ ಲಿಸ್ಟ್ ಹೇಳ್ಬೇಕು. ನೀವು ಆ ಸರ್ವೆ ಮಾಡಕ್ಕೆ ಬಂದಿರನ? ಸರಿ. ಈಗ ನಿಮ್ಮ ಮನ್ಯಾಗ ಎಷ್ಟು ಜನ ಅದ್ರಿ? ನಾವು ಒಟ್ಟು 5 ಜನ ಅದಾವ್ರಿ. ನಾನು, ನಮ್ಮ ಯಜಮಾನ್ರ ಅಪ್ಪ, ನಾನು 2 ಮಕ್ಕಳು. ನಿಮ್ಮ ಅವ್ರಿಗೆ ಈಗ ವಯಸ್ಸು ಎಷ್ಟು ರೀ? ಮಾವರ್ಗ ಹೋಗೋ ವಯಸ್ಸು ಆಗೈತ್ರಿ, ಅದ್ರ ಹೋಗ್ವಲ್ರಿ, ಕಟ್ಟಿ ಹಿಡ್ಕೊಂಡು ಕುಂತಾರ, ಯಾವಾಗ ಹೋಗಾರ ಗೊತ್ತಿಲ್ಲ. BP ಶುಗರ್ ಐತನವ ಅವ್ರಿಗೆ? BP ಶುಗರ್ ಐತ್ರಿ. ಅತ್ತಿಯರು ಹೋಗಬೇಕಾರ ಇವ್ರಿಗೆ ಗಿಫ್ಟ್ ಆಗಿ ಕೊಟ್ಟು ಹೋಗ್ಯಾರ. ಕೇಳಿದಷ್ಟು ಉತ್ತರ ಹೇಳ ದೇವ, ನೀನ ತಲೆ ಕೆಟ್ಟರಂಗೆ ಮಾತಾಡ್ತಿ. ಇರ್ಲಿ ಬಿಡು, ಕೆಲವೊಂದು ಸ್ವಲ್ಪ ಕಾಮಿಡಿ ಮಾಡ್ತಾಳೆ, ಇರ್ಲಿ ಬಿಡು. ಮತ್ತು ನಿಂಗೆ ಮಕ್ಕಳು ಎಷ್ಟವಾ? ಒಂದು ಔಟ್ ಗೋಯಿಂಗ್, ಒಂದು ಇನ್ಕಮಿಂಗ್, 2 ಮಕ್ಕಳು ರೀ. ಏನದು ಔಟ್ ಗೋಯಿಂಗ್ ಇನ್ಕಮಿಂಗ್ ಅಂದ್ರೆ ಮೊಬೈಲ್ ಅನ್ನ? ನೀವು ತಪ್ಪು ತಿಳ್ಕೊಂಡಿರಿ. ಔಟ್ ಗೋಯಿಂಗ್ ಇನ್ಕಮಿಂಗ್ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಅಂತ. ಔಟ್ ಗೋಯಿಂಗ್ ಅಂದ್ರೆ ಹೆಣ್ಣು, ಇನ್ಕಮಿಂಗ್ ಅಂದ್ರೆ ಗಂಡು ಅಂತ. ಏನ ಮೇಡಮ್ಗಳ, ಏನ ಅಷ್ಟು ಅರ್ಥ ಆಗೋದಿಲ್ಲ. ಹೌದು ಬಿಡು, ನಿನ್ನ ಹತ್ರ ತಿಳ್ಕೊಳ್ಳೋದು ಭಾಳ ಐತಿ. ಹಿಂಗೆ ತಿಂಗಳದಾಗ 4 ಸರಿ ಬರ್ರಿ, ಕಲ್ಕೊಂಡು ಹೋಗಂತ್ರಿ. ಮತ್ತು ನಿಮ್ಮ ಮನ್ಯಾಗ ನಿನ್ನ ಗಂಡಗರ BP ಶುಗರ್ ಏನಾರ ಐತನ? ನಮ್ಮ ಯಜಮಾನ್ರಿಗೆ ಏನು BP ಶುಗರ್ ಇಲ್ರಿ, ನಂಗೆ ಐತಿ. ಮತ್ತು ಎಷ್ಟೈತಿ BP ನಿನಗೆ? ಶುಗರ್ ಎಷ್ಟೈತಿ? ಗುಳಿಗೆ ತೊಗೊಂತೀಯ ಏನು? ಇನ್ನೂ ಗುಳಿಗೆ ತೊಗೊಳೋ ಮಟ್ಟಕ್ಕೆ ಬಂದಿಲ್ರಿ. BP ಹೊಲದಾಗ ಕೆಲಸ ಮಾಡಕತ್ತೈತಿ, ಶುಗರ್ ಇಲ್ಲ ಹೊರಗೆಲ್ಲ ಆಡಕ್ಕೆ ಹೋಗ್ಯಾವ್ರಿ. ಏನು ಮಾತಾಡಕತ್ತೀಯ ನೀನು? BP ಎಲ್ಲ ಹೊಲದಾಗ ಕೆಲಸ ಮಾಡಕ್ಕೆ ಹೋಗೈತಿ ಅಂತಿದಿ, ಶುಗರ್ ಆಡಕ್ಕೆ ಹೋಗೈತಿ ಅಂತಿದಿ, ಏನು ಹಂಗಂದ್ರೆ? ನಿಮ್ಗೆ ಅದು ಗೊತ್ತಿಲ್ಲನ? BP ಅಂದ್ರೆ ಗಂಡ್ರಿ. ಗಂಡ ಒಳ್ಳೆ BP ಕೊಡಂಗ ಎಷ್ಟೊತ್ತು ಹೌದಾ? ಟೆನ್ಷನ್ನಾಗ ಇರ್ತಾನೆ. ನಮಗೆ ಟೆನ್ಷನ್ ಕೊಡ್ತಿರ್ತಾರೆ ಯಾವಾಗ ನೋಡು, ಅದಕ್ಕೆ ಅವ BP, ಮತ್ತೆ ಯಾರೂ ಅಲ್ಲ. ಶುಗರ್ ಅಂದ್ರೆ ಮಕ್ಕಳು ರೀ, ಸ್ವೀಟಾಗಿರ್ತಾರೆ ಯಾವಾಗಲೂ ಸಿಹಿಯಾಗಿ, ಅದಕ್ಕೆ ಅವು ಶುಗರ್. ನೀನು ಹುಚ್ಚುಚ್ರಂಗೆ ಮಾತಾಡ. ನಾನು ನಿನಗಿರೋ ರೋಗದ ಬಗ್ಗೆ ಕೇಳಕತ್ತೀನಿ. BP ಶುಗರ್ ಅಂದ್ರೆ ಬ್ಲಡ್ ಪ್ರೆಷರ್, BP ಅಂದ್ರೆ ಗೊತ್ತಾನ ಮೇಡಮರ? ನಾನು ಅದನ್ನ ಅಲ್ಲೇನ್ರಿ ಹೇಳಿದ್ದು. ಬ್ಲಡ್ ಪ್ರೆಷರ್ ಗಂಡು ಬಂತಂದ್ರೆ ಮೈಯಾಗಿರೋ ರಕ್ತ ಕೊತ ಕುದಿಯಲ್ಲೇನ್ರಿ? ನೀವು ಮದುವೆ ಆಗಿಲ್ಲ, ಅದಕ್ಕೆ ನಿಮಗೇನು ಅನ್ಸಂಗಿಲ್ಲ. ನೀವು ಮದುವೆ ಆಗ್ರಿ ಗೊತ್ತಾಕತಿ. ಮತ್ತೆ ಎಂಥವ್ರ ಮನೆಗೆ ಕರ್ಕೊಂಬಂದಿದ್ದಿ? ಹುಚ್ಚು ಸಂತೆಗೈತಿ ಮನೆ ಅನ್ನೋದು. ಅಂಥವ್ರ ಮನೆಗೆ ಸರ್ವೆ ಮಾಡಕ್ಕೆ ಕರ್ಕೊಂಬಂದಿಯಾ? ಯಾರ ಮನೆ ಸಿಗ್ಲಿಲ್ಲ ನಿನಗೆ? ಮೇಡಮರ, ಸರ್ವೆ ಅಂದ್ರೆ ಒಂದು ಲೈನ್ ಪ್ರಕಾರ ಮಾಡ್ಕೊಂತ ಹೋಗ್ಬೇಕು. ನಾವು ಹೋದ ತಿಂಗಳು ಅಲ್ಲಿವರೆಗೂ ಮಾಡಿದ್ವಿ, ಈ ತಿಂಗಳು ಇಲ್ಲಿಂದ ಶುರು ಮಾಡ್ಬೇಕಾಗಿತ್ತು, ಅದಕ್ಕೆ ಹಿಡಿದ್ನಿ ರೀ ಮನೇನ. ನಂಗೇನು ಗೊತ್ತಿತ್ತು ರೀ ಈಕೆಂತ ಹುಚ್ಚು ಪ್ರಶ್ನೆ ಉತ್ತರ ಕೊಡ್ತಾಳ ಅಂದು. ನೀವು ಸುಮ್ಮನಿರಿ, ನಾ ಪ್ರಶ್ನೆ ಕೇಳ್ತಾನಕ್ಕಿನ್ನ. ಇನ್ನೊಂದು ಅರ್ಧ ಗಂಟೆ ಇಲ್ಲೇ ನಿಂತ್ಕೊಂಡ್ಬಿಟ್ರೆ ನನ್ನ ತಲೆಯಾಗಿನ ಕೂದಲೆಲ್ಲ ಕಿತ್ಕೊಂಡು ಓಡ್ಬೇಕಾಗತ್ತೆ ಮನೆಗೆ. ನೀನ ಪ್ರಶ್ನೆ ಕೇಳು, ತಗೋ ಇಲ್ಲಿ ಪುಸ್ತಕನ, ಏನು ಬರೀತಿ ನೀನೇ ಬರೀ, ನಾನಂತರೂ ಏನೋ ಮಾತಾಡಲ್ಲ. ನೀವು ಬರ್ರಿ, ನಾ ಕೇಳೋ ಪ್ರಶ್ನೆಗೆ ಕಿತ್ತು ಹರ್ಕೊಂಡು ಓಡಿರ್ಬೇಕು ನೋಡು. ಅಲ್ಲ ಜೀವ, ನೀನು ಎಲ್ಲಿವರೆಗೂ ಓದಿ? ಅದ ನಾನು ಭಾಳ ಓದೇನಿ ಅಂತ ಹೇಳಿ ನಮ್ಮಪ್ಪ ಹೇಳ್ತಿದ್ದ. ಎಲ್ಲಿವರೆಗೂ ಅಂದ್ರೆ ನಾನು ಅಂಗಿ ಮೊಣಕಾಲ್ವರೆಗೂ ಬರೋವರೆಗೂ ಓದೀನಿ. ಹೌದು ನೋಡು, ಅದಂತೂ ಖರೆ. ಏನು ಹಂಗಂದ್ರೆ ಮೊಣಕಾಲ್ವರೆಗೂ ಬರೋವರೆಗೂ ಓದಿದ? ಏನು ನೀನು ಮಾತಾಡ್ತಿದ್ದಿ? ನೋಡ್ರಿ, ನಾನು ಶಾಲೆ ಸೇರಿದಾಗ ನಮ್ಮ ಅಪ್ಪ ಶಾಲೆ ಅಂಗಿ ಹೊಲಿಸಿದ್ದ, ಅದು ಕಾಲು ಮುಚ್ಚುತ್ತಿತ್ತು. ನಾ ಶಾಲೆ ಬಿಟ್ಟವಾಗ ಆ ಡ್ರೆಸ್ ಮೊಣಕಾಲ್ ಮೇಲೆ ಬರ್ತಿತ್ತು. ಅಷ್ಟೇ ನಂಗೆ ಗೊತ್ತಿರೋದು, ಇದ್ರ ಬಗ್ಗೆ ಮತ್ತೇನು ಗೊತ್ತಿಲ್ಲ. ಅದನ್ನು ತಿಳ್ಕೊಂಡು ನೀವು ಲೆಕ್ಕ ಹಾಕ್ಯಬೇಕಪ್ಪ, ನಾವು ಎಷ್ಟು ಓದಿವಿ ಅಂಥೇಳಿ. ಶಾಲೆ ಕಲ್ತಾರ ನೀವು, ನಮ್ಮ ಹತ್ರ ಸುಮ್ಮನೆ ಕಿರಿಕಿರಿ ಮಾಡ್ತೀರಿ. ನಿಮ್ಮ ಯಜಮಾನ್ರು ಎಷ್ಟು ಓದ್ಯಾರ? ಅವ್ರ ಹೆಸರು ಅವ್ರಿಗೆ ಬರೆಯಕ್ಕೆ ಬರೋ ಅಷ್ಟು ಓದ್ಯಾರ ನೋಡ್ರಿ. ಹೋಗೋನು ನನ್ನ ಯಾವ ಮನೆಗೆ ಬಂದು ಯಪ್ಪ ದೇವ್ರೇ, ಇಷ್ಟು ಬೇಸರ ಮಾಡ್ಕೊಂಡು ಯಾಕೆ ಸರ್ವೆ ಮಾಡ್ಬೇಕು? ಸುಮ್ಮನೆ ಹೋದ್ರಾಕೈತತ್ತ. ನಮ್ಮ ಮನೆಗೆ ಬಾ ಅಂತೇಳಿ ನಾನು ಕರೆದಿದ್ದೇನ? ಇಲ್ವಾ ತಾಯಿ, ನಾನ ಬಂದಿರೋದು ನಂದು ತಪ್ಪಾಗ್ಬಿಟ್ಟೈತಿ. ನೆಕ್ಸ್ಟ್ ಕ್ವಶನ್ ಏನ ಐತೆ? ಮುಗಿತಾ?
ಮತ್ತು ನೀವು ಆಹಾರನ ಉಪಯೋಗಿಸ್ತೀರಲ್ಲ, ನೀವು ಮನೆಯಲ್ಲಿ ಬೆಳೆದಂಥ ತರಕಾರಿ ಬಳಸ್ತೀರೋ ಅಥವಾ ಪೇಟೆದೇನರ ತಂದು ಬಳಸ್ತೀರೋ, ಸೊಸೈಟಿಲಿ ಕೊಡೋ ಅಂಥ ಅಕ್ಕಿ ಊಟ ಮಾಡ್ತೀರೋ, ಇಲ್ಲ ನೀವು ಸ್ವಂತಾಗಿ ಅಕ್ಕಿ ಬೆಳಿತೀರಾ? ನೋಡ್ರಿ ಮೇಡಮ್ಮ, ನಾವಂತೂ ಸೊಸೈಟಿಲಿ ಕೊಡೋ ಅಂಥ ಅಕ್ಕಿ ಪಕ್ಕಿ ಎಲ್ಲ ಊಟ ಮಾಡೋದಿಲ್ಲ. ಎಲ್ಲ ತಗೊಳ್ಳೋದು ಅಲ್ಲೇ ಅವನಿಗೆ ಸೊಸೈಟಿ ಅವನಿಗೆ ಹಾಕೋದು, ರೇಷನ್ ಕೊಡೋವನಿಗೆ ದುಡ್ಡು ಇಸ್ಕೊಂಡು ಬರ್ತಾ ಇರೋದು ಮನೆಗೆ. ನಾವೇನಿದ್ರು ದಿನಕ್ಕೆ 3-4 ಬಾಲ್ ತಿನ್ನೋರು ಅಷ್ಟೇ. ಬಾಲ್ ತಿಂತೀಯ? ಎಂಥ ಬಾಲ್? ಟೆನ್ನಿಸ್ ಬಾಲ್ ಅಲ್ರಿ, ಕ್ರಿಕೆಟ್ ಬಾಲ್. ಹಂಗಂದ್ರಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಬಾಲ್ ಅಂದ್ರೆ? ಕ್ರಿಕೆಟ್ ಬಾಲ್ ಗೊತ್ತಾಗಲ್ಲೇನ್ರಿ? ರಾಗಿ ಮುದ್ದೆ. ನಾನು 2 ಬಾಲ್ ತಿಂತೀನಿ, ನಮ್ಮ ಯಜಮಾನ್ರು 2 ಬಾಲ್ ತಿಂತಾರೆ, ನಮ್ಮ ಮಕ್ಕಳು ಒಂದೊಂದು ಬಾಲ್ ತಿಂತಾವು, ನಮ್ಮ ಮಾವರು ಒಂದೊಂದು ಬಾಲ್ ತಿಂತಾರೆ. ಮುಗೀತು, ಇಷ್ಟ ನಮ್ಮದು ಫ್ಯಾಮಿಲಿ ಆಹಾರದ ಕಂಪ್ಲೀಟ್ ಆತ. ಇಲ್ಲಿಗೆ ನಾವು ತರಕಾರಿ ಎಲ್ಲ ಮನೆಯಲ್ಲೇ ಬೆಳ್ಕೊಂತೀವಿ, ಪೇಟೆದೆಲ್ಲ ತರೋದಿಲ್ಲ. ಓಹೋ, ಖುಷಿ ಆಯ್ತು ನೋಡು. ತರಕಾರಿ ನೀವೇ ಬೆಳಿತೀರಿ ಅಂತ ಕೇಳಿ. ನೀವು ಜಾಸ್ತಿ ಖುಷಿ ಪಡಬೇಡ್ರಿ, ನಾವು ತರಕಾರಿನೆಲ್ಲ ನಿಮ್ಗೆ ಕೊಟ್ಟು ಕಳ್ಸಲ್ಲ. ನಿಮ್ಗೆ ಖುಷಿ ಆಯ್ತು ಅಂತ ಹೇಳಿ ನಮ್ಮ ಮನೆಗೆ ಬೆಳೆಸ್ಕೊಳಕ್ಕೆ ಮಾತ್ರ ಬೆಳಿತೀವಿ, ಬೇರೆಯವ್ರಿಗೆ ಕೊಡೋಕ್ಕಲ್ಲ. ಯಾರಿಗೆ ಬೇಕು ಬಿಡಿಯವ? 10 ರೂಪಾಯಿ ಕೊಡೋದು, 20 ರೂಪಾಯಿ ಕೊಟ್ರೆ ಬ್ಯಾಗ್ ತುಂಬ ತರಕಾರಿ ತುಂಬ ಕೊಡ್ತಾರೆ. ನಿನ್ನ ಮನೆ ತರಕಾರಿ ಯಾರಿಗೆ ಬೇಕಾಗಿತ್ತು? ನಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು, ಬಂದಿದ್ವಿ ಅಷ್ಟೇ. ಎಷ್ಟು ಮಕ್ಕಳು ಮನೆಗೆ ಯಾರು ಅದಾರ, ಬಿ ಪಿ ಶುಗರ್ ಐತೇನಿಲ್ಲ, ಇದ್ರೆ ಬಿ ಪಿ ಶುಗರ್ ಇದ್ರೆ ಮಾತ್ರೆ ಕೊಟ್ಟು ಟೆಸ್ಟ್ ಮಾಡಿ ಹೋಗ್ತೇವೆ, ಗೊತ್ತಾನ? ಅಷ್ಟೇ. ನೀನು ಉಂಡೆನ ನನ್ನ ಮಗನೇ ಅಂದ್ರೆ, ಇಲ್ಲ ನನ್ನ ಮಗನ ಮುಂಡಾಸ 3 ಮಳ ಅಂದಿದ್ರಂತ ಯಾರ, ಹಂಗಾತ್ ನೋಡಿ ನಿನ್ನ ಕತಿ. ಏನು ಮಾತಾಡ್ಬೇಕ್ರಿ? ನಮ್ಮ ಹಳ್ಳಿಯವರು ಮಾತಾಡೋದು ಹಿಂಗೆ. ನಾವು ಜಾಸ್ತಿ ಓದಂಗಿಲ್ಲ, ಬರೆಯಂಗಿಲ್ಲ, ತಿಳಿಲಾರದ ಜನ ಅಲ್ಲ, ನಾವು ಹಿಂಗೆ ಮಾತಾಡೋದು. ಅನ್ನಂಗೆ ಮಜ್ಜಿಗೆ ಕಾಫಿ ಟೀ ಏನಾರ ಕುಡಿತೀರನ? ಏನು ಬೇಡ ಬಿಡುವ, ಏನು ಬೇಡ ಅನ್ನಂಗೆ. ಮೇಡಮರ, ನಿಮ್ದು ಮದುವೆ ಆಗೈತೇನ್ರಿ? ಹ್ಞೂ ಆಗೈತಿ. ಯಾಕ? ನಿಮಗೆಷ್ಟು ಮಕ್ಕಳು ರೀ? ಏನ ಮಕ್ಕಳ? ಅದಾವ. ಒಂದು ಬೇರೆ ಹುಟ್ಟೈತಿ, ಒಂದು ಮನೆಗೆ ಹುಟ್ಟೈತಿ. ಇದು ಮಾತಾಡೋದಂದ್ರೆ ಎಷ್ಟು ಚಂದ ಮಾತಾಡ್ತೀರಿ. ಒಂದು ಗಂಡು ಒಂದು ಹೆಣ್ಣು ಅಂತ ಅರ್ಥ. ನೋಡಿ ನಾವು ಹೆಂಗೆ ಅರ್ಥ ಮಾಡ್ಕೊಂತೀವಿ. ಹೌದಪ್ಪ, ನೀವು ಈಗ ಹಂಗಂಗೆ ನಮ್ಮ ಊರು ಲ್ಯಾಂಗ್ವೇಜ್ ಕಲಿಯಾಕತ್ತೀರಿ, ಅಡಿಲ್ಲ. ಸರಿ ಆತ ಅದಾರ. ಮತ್ತೆ ಯಾವಾಗ ಬರ್ತೀರಿ? ಒಂದಿನ ಮುಂಚೆ ಹೇಳಿರಿ. ಇನ್ನೂ ಸುಮಾರೆಲ್ಲ ಕಲಿಸೋದವ, ನಿಮ್ಗೆ ಕಲಿಸ್ತೇನೆ. ನೋಡಿರಿ, ಈಗ 10 ನಿಮಿಷ ನನ್ನ ಜೊತೆ ಮಾತಾಡಿದ್ದಕ್ಕೆ ಎಷ್ಟು ನೀವು ಇಂಪ್ರೂವ್ಮೆಂಟ್ ಆಗಿಬಿಟ್ರಿ. ಹಂಗೆ ನೀವು ತಿಂಗಳದಾಗ ಇನ್ನೂ ಒಂದು 4 ಸರಿ ಬದುಕಂತಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೀರಿ ಚೆನ್ನಾಗಿ. ಬರ್ತಾ ಇರ್ರಿ ಹಂಗಾರೆ. ಏ ಕವಿತಾ, ಸಿಸ್ಟರ್ ಬಂದಾರ ನೋಡು ಚೆಕ್ ಮಾಡಕ್ಕೆ. ನೀನೇನ ಚೆಕ್ ಮಾಡಿಸ್ಕೋಬೇಕು ಅಂದಿದ್ದೆಲ್ಲ, ಬಂದಾರ ನೋಡಿ. ಇಲ್ಲಿಗೆ ಬರ್ತೀಯ ಏನು ಅಲ್ಲಿಗೆ ಕಳಿಸ್ಬೇಕ? ಅವ್ವ ಜಯಕ್ಕ, ಸಿಸ್ಟರ್ ಬಂದಾರ. ಹಂಗಾರೆ ನಾನೂ ಬರ್ತೇನೆ, ತಡಿವಾ. ಹಂಗಾರೆ ಬಾ, ಹಂಗಾರೆ ಬರ್ತೀಯ? ಒಳಗೆ ಕುಂಡಿಸ್ಲ ಏನು? ಮತ್ತು ನೀನೇನೋ ಬೇರೆ ಟೆಸ್ಟ್ ಮಾಡಿಸ್ಬೇಕಂದಿದ್ದೆಲ್ಲ, ಇಲ್ಲಿ ನಿಂಗೆ ಟೆಸ್ಟ್ ಮಾಡಕ್ಕೆ ಸರಿ ಆಕತ್ತೇನಿಲ್ಲ? ಹೌದು ಜಯಕ್ಕ, ನೀನು ನೆನಪು ಮಾಡಿದ್ದು ಚಲೋ ಮಾಡಿದ್ದಿ. ಏನು ಮಾಡ್ಬೋತಾನ, ನಮ್ಮ ಮನೆ ಹತ್ರನ ಕಳಿಸ್ಬಿಡೋರನ್ನ ನಾನು ಇಲ್ಲೇ ಮಾತಾಡ್ತೇನೆ ಅವ್ರ ಹತ್ರ. ಆತು ಹಂಗಾರೆ, ಆತು ಹೇಳ್ತೇನೆ. ಬರ್ತಾರೆ ನೋಡು, ಹೇಳ್ತೇನೆ. ಸಿಸ್ಟರ್ ಬೇಜಾರು ಮಾಡ್ಕೊಬರ್ರಿ, ನಾನು ಹೀಗೆಲ್ಲ ಮಾತಾಡಿದೆ ಅಂತ. ಮತ್ತು ನಮ್ಮ ಗೆಳತಿ ನಿಮ್ಮ ಹತ್ರ ಏನೋ ಟೆಸ್ಟ್ ಮಾಡಿಸ್ಬೇಕಂದಿದ್ಲ. ಇದೇ ದಾರಿಯೊಳಗೆ 3ನೇ ಮನೆನೇ ಹಾಕಿದ್ದು. ನೀವು ಹೋಗ್ತೀರಾ ಅಲ್ಲೇ ಒಂಚೂರು ಭೇಟಿ ಆಗಕ್ಕಿನ್ನ? ಭೇಟಿ ಆಗಿನ ಹೊಕ್ಕನಿ. ಯಾಕಿನ ನಿಂತರ ಮೆಂಟಲ್ ಅನ್ನು ಸ್ವಲ್ಪ ಹಂಗರಿ, ಹೋಗ್ರಿ ಗೊತ್ತಾಕೈತಿ.